ಹಾಯ್ ನಮಸ್ತೆ. ನಮ್ಮ ಅತ್ತಮ್ಮ ಇವತ್ತು ಗೌರಿಬಿದನೂರು ಹತ್ರ ಇರುವ ಮುದುಗಾನಕುಂಟೆ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಬೇಕು, ಹರಕೆ ಇದೆ ಬನ್ನಿ ಅಂತ ಕರೆದ್ರು. ಇವತ್ತು ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಕೋಲಾರಲ್ಲಿ ಪ್ರಶಾಂತ್ ಕೂಡ ನಮ್ಮ ಜೊತೆಗೆ ಬಂದ. ನಾವು ಬೆಳಗ್ಗೆ ಶ್ರೀನಿವಾಸಪುರ ಬಿಡೋ ಅಷ್ಟೊತ್ತಿಗೆ 6:30 ಆಗಿತ್ತು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸುಮಾರು 10 ಗಂಟೆ ಆಗಿತ್ತು. ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬ ಜನ ಆಲ್ರೆಡಿ ಸೇರಿದ್ರು. ಈ ಶಕ್ತಿಶಾಲಿ ಗಂಗಮ್ಮ ದೇವಾಲಯವು ಚಿಕ್ಕಬಳ್ಳಾಪುರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಮಂಚೇನಹಳ್ಳಿಯಿಂದ ಸುಮಾರು 12 ಕಿಲೋಮೀಟರ್ ಹಾಗೂ ಗೌರಿಬಿದನೂರಿನಿಂದ ಸುಮಾರು 10ರಿಂದ 12 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ಗಂಗಮ್ಮ ತಾಯಿಯು ಇಲ್ಲಿಗೆ ಬರುವಂತಹ ಭಕ್ತಾದಿಗಳ ಕಷ್ಟಗಳನ್ನು ಹಾಗೂ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ ಎಂಬುದು ಇಲ್ಲಿನ ಒಂದು ಪ್ರತೀತಿಯಾಗಿದೆ. ಈ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳು ಮೊದಲಿಗೆ ಈ ದೇವಾಲಯದ ಪಕ್ಕದಲ್ಲಿರುವಂತಹ ಒಂದು ಕಲ್ಯಾಣಿಯಲ್ಲಿ ಸ್ನಾನ ಮಾಡುತ್ತಾರೆ. ಇಲ್ಲಿ ಸ್ನಾನ ಮಾಡಿದ ನಂತರ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಈ ದೇವಾಲಯದ ಬಗ್ಗೆ ಮತ್ತೊಂದು ಅಚ್ಚರಿಯಾದ ಒಂದು ವಿಷಯವೇನೆಂದರೆ ಈ ದೇವಾಲಯದಲ್ಲಿ ಪೂಜಾರಿಗಳು ಇರುವುದಿಲ್ಲ. ಇಲ್ಲಿ ಭಕ್ತಾದಿಗಳೇ ಪೂಜಾರಿಗಳಾಗಿರುತ್ತಾರೆ. ಅವರೇ ದೇವಿಯನ್ನು ಆರಾಧಿಸುತ್ತಾರೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಭಕ್ತಾದಿಗಳೆಲ್ಲ ಮೊದಲಿಗೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ನಂತರ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ದೇವಿಯ ದರ್ಶನವನ್ನು ಪಡೆದ ನಂತರ ದೇವಸ್ಥಾನದ ಪಕ್ಕದಲ್ಲೇ ಈ ರೀತಿಯಾಗಿ ಒಂದು ಅಂಗಳ ಇದೆ. ಈ ಅಂಗಳದಲ್ಲಿ ಭಕ್ತಾದಿಗಳೆಲ್ಲ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಒಂದು ಬಾಳೆ ಎಲೆಯನ್ನು ಹಾಸುತ್ತಾರೆ. ಅದರಲ್ಲಿ 5 ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಆ 5 ಕಲ್ಲುಗಳಿಗೆ ಅವರು ತಂದಿರುವಂತಹ ಸೀರೆಯನ್ನು ಏನು ಮಾಡ್ತಾರೆ ಅಲ್ಲಿ ಇಡ್ತಾರೆ. ಅಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ 5 ಕಲ್ಲುಗಳಿಗೆ ಮೊದಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚುತ್ತಾರೆ, ಹೂಗಳಿಂದ ಅಲಂಕಾರವನ್ನು ಮಾಡುತ್ತಾರೆ ಹಾಗೂ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾರೆ. ಇಲ್ಲಿ ದೇವರಿಗೆ ನೈವೇದ್ಯವನ್ನು ಇಡ್ತಾರೆ. ಆ ನೈವೇದ್ಯ ಏನಪ್ಪ ಅಂತ ಅಂದರೆ ಅಕ್ಕಿ ಮತ್ತು ಬೆಲ್ಲದಿಂದ ಮಾಡಿರುವಂತಹ ಒಂದು ನೈವೇದ್ಯ. ಇದನ್ನು ಏನು ಮಾಡ್ತಾರೆ, ದೇವಿಗೆ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡುತ್ತಾರೆ ಹಾಗೂ ಅದನ್ನು ಉಳಿದ ಭಕ್ತಾದಿಗಳಿಗೆ ಹಂಚುತ್ತಾರೆ. ನಾವು ಬೇರೆ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಅಲ್ಲಿ ವರ್ಷದಲ್ಲಿ ಒಮ್ಮೆ ಮಾತ್ರ ಜಾತ್ರೆಯನ್ನು ಮಾಡ್ತಾರೆ. ಆದರೆ ಈ ಪುಣ್ಯಕ್ಷೇತ್ರದ ಒಂದು ವಿಶೇಷವೇನೆಂದರೆ ಇಲ್ಲಿ ಪ್ರತಿ ಸೋಮವಾರ ನಾವು ಜಾತ್ರೆಯ ವಾತಾವರಣವನ್ನು ಇಲ್ಲಿ ನಾವು ನೋಡಬಹುದು. ಅಂದರೆ ವಾರದ ಒಂದು ದಿನ ಅಂದರೆ ಸೋಮವಾರದಂದು ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಇಲ್ಲಿ ಬೆಳಗ್ಗೆಯಿಂದಲೇ ಜನಸಾಗರ ಶುರುವಾಗುತ್ತೆ. ನಾವು ಬೆಳಗ್ಗೆ 10 ಗಂಟೆಗೆ ಹೋಗುವಷ್ಟರಲ್ಲೇ ಇಲ್ಲಿ ಹಲವಾರು ಭಕ್ತಾದಿಗಳು ಆಗಾಗಲೇ ಬಂದು ತಮ್ಮ ಹರಕೆಯನ್ನು ಈ ರೀತಿಯಾಗಿ ಸಮರ್ಪಣೆ ಮಾಡ್ತಾ ಇದ್ರು. ಈ ಶಕ್ತಿಶಾಲಿ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಗಂಗಮ್ಮ ದೇವಿಯ ದರ್ಶನವನ್ನು ಪಡೆದು ಹರಕೆಯನ್ನು ತೀರಿಸಿದ ನಂತರ ನಮ್ಮ ಅತ್ತಮ್ಮನಿಗೆ ತುಂಬ ಖುಷಿಯಾಯಿತು. ಕೊನೆಗೂ ಹರಕೆಯನ್ನು ತೀರಿಸಿದ್ನೆಲ್ಲ ಅಂತ ಅವ್ರಿಗೆ ಸಮಾಧಾನ ಆಯಿತು. ನಾವು ಗಂಗಮ್ಮನ ದರ್ಶನವನ್ನು ಪಡೆದ ನಂತರ ಮತ್ತು 4 ದೇವಸ್ಥಾನಗಳಿಗೆ ಹೊರಟ್ವಿ. ಮೊದಲಿಗೆ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಿ ರಾಮನ ದರ್ಶನವನ್ನು ಪಡೆದುಕೊಂಡು ಪಕ್ಕದಲ್ಲಿ ಇರುವಂತಹ ನವಗ್ರಹ ದೇವಾಲಯಕ್ಕೆ ಹೋದ್ವಿ. ಅಲ್ಲಿಂದ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಶನೀಶ್ವರನ ದರ್ಶನವನ್ನು ಪಡೆದುಕೊಂಡು ಮತ್ತೊಂದು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಒಂದು ದೇವಸ್ಥಾನವಿದೆ, ಅದೇ ಕರೆ ತಿಮ್ಮಪ್ಪನ ದೇವಸ್ಥಾನ. ಇದು ತುಂಬ ವಿಶೇಷವಾದ ದೇವಸ್ಥಾನ. ಯಾಕಪ್ಪ ಅಂತಂದರೆ ಈ ದೇವಸ್ಥಾನ ಇಲ್ಲಿ ಬಿಟ್ಟರೆ ಎಲ್ಲೂ ಇಲ್ಲ. ಈ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಮಾಡಿ ದೇವರ ದರ್ಶನವನ್ನು ಪಡೆದ ನಾವೇ ಧನ್ಯರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟಕ್ಕೂ ಈ ದೇವಸ್ಥಾನವನ್ನು ಪರಿಚಯ ಮಾಡಿಕೊಟ್ಟ ನನ್ನ ಅತ್ತೆಯವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೀವು ಸಹ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ ಎಂಬ ಆಶಾಭಾವನೆಯೊಂದಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತಮ್ಮ ಹಾಗೂ ಪ್ರಶಾಂತ್ನ ಕೋಲಾರಲ್ಲಿ ಡ್ರಾಪ್ ಮಾಡಿ ನಾವು ಮತ್ತೆ ಶ್ರೀನಿವಾಸಪುರಕ್ಕೆ ಬರುವಷ್ಟೊತ್ತಿಗೆ ಸಾಯಂಕಾಲ 4 ಗಂಟೆ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿಲ್ಲೋ ಅವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಬಾಯ್.